ಇದು 82 ದಿವಸದ ಕಬ್ಬು. ಈಗ ಒಂದು ಕಬ್ಬಿನಲ್ಲಿ ನಮಗೆ 8, 9, 10, 12, 13 ಮರಿ ಮಟ್ಟ ಬಂದಿವೆ. ಇನ್ನು ಬೂಸ್ಟರ್ ಡೋಸ್ ಕೊಟ್ಟ ನಂತರ ಹುಟ್ಕೊಂಬರೋ ನಂತರ ಗಣನೀಯವಾಗಿ ಮರಿ ಬರ್ತಾಯಿದ್ದೇವೆ. ಈಗ ಇದರಲ್ಲಿ 1, 2, 3, 4, 5, 6, 7, 8, 9, 10, 11, 12. ಈಗ 12 ಕಬ್ಬು ನಮಗೆ ಇವೆ. ಇದರಲ್ಲಿ ಮತ್ತು ಹೇಳ್ತಾ ಇದ್ದಾವೆ ಮರಿಗಳು 1, 2, 3, 4. ಒಂದು ಇದರಲ್ಲಿ ಮತ್ತು 4, 5 ಮರಿಗಳು ಬರ್ತಾಯಿದ್ದೇವೆ. ಆದರೆ ನಾವು ಮರಿ ಮುಚ್ಚಬೇಕಾದ್ರೆ ಅವೆಲ್ಲ ಮರಿ ತೊಗೊಂಡ್ರೆ ನಮಗೆ ಸಂಖ್ಯಾಶಾಸ್ತ್ರ ತಪ್ಪುತ್ತದೆ. ಹಾಗೂ ನಮಗೆ ಮುಂದೆ ಕಬ್ಬು ಸಾಯು ಮರಿ ಪ್ರಮಾಣ ಹೆಚ್ಚಾಗುತ್ತೆ. ಆದ ಕಾರಣ ಈಗ ನಾವು ಸ್ಮಾಲ್ ಅರ್ದಿಂಗ್ ಮಾಡ್ತಾಯಿದ್ದೀವಿ. ಅಂದರೆ ಇದು ಮಣ್ಣು ಇಡ್ತಾಯಿದ್ದೀವಿ 4-5 ಬಟ್ಟು. ನಾವು ಇಲ್ಲಿ ಮಟ್ಟ ಇಷ್ಟು ಮಣ್ಣು 4ರಿಂದ 5 ಬಟ್ಟು ಮಣ್ಣು ಇರಿಸಿದರೆ ಇವೆಲ್ಲ ಮರಿ ಇಳೋದು ಬಂದಾಗ್ತವೆ. ನಮ್ಮ ಸಂಖ್ಯಾತ್ಮಕ 10ರಿಂದ 12 ಮರಿಗಳು ಉಳಿತಾವೆ. ಹಾಗೆ ಮುಂದೆ ಬಂದಲ್ಲಿ ಇದರಲ್ಲಿ ಕೆಲವೊಂದು ವೀಕಾಗಿ ಕೆಲವೊಂದು ಸಾಯ್ತವೆ. ಫೈನಲಾಗಿ 7, 8 ಮಾತ್ರ ಕಾಯ್ಕೋತೀವಿ ನಾವು. ಅದಕ್ಕೆ ಈಗ ನಾವು ಪವರ್ ಟೇಲರ್ದಿಂದ ಮಣ್ಣು ಇರಿಸ್ತಾಯಿದ್ದೀವಿ. ಹಾಗೆ ಹಸಿರೆಲೆ ಗೊಬ್ಬರ ಮತ್ತೊಮ್ಮೆ ಇದರಲ್ಲಿ ಮಾಡಬೇಕಂತ ಕಡಲೆ ಹಾಕಿದ್ವಿ. ಕಡಲೆ ಈ ಥರ ಬಂದಿದೆ. ಇದನ್ನು ಈಗೆಲ್ಲ ಮುರಿದು ಕಬ್ಬಿಗೆ ಹಾಕೋರಿದ್ದೇವೆ. ಯಾವುದೋ ಒಂದು ಹಸಿರೆಲೆ ಗೊಬ್ಬರ ಮಾಡಬೇಕಾದ್ರೆ ಕಬ್ಬಿನಲ್ಲಿ ಒಳಗೆ ಸೆಣಬು ಡೆಂಚೆ ನಾವು ಹಾಕೋದಿಲ್ಲ. ಯಾಕಂದರೆ ಕಬ್ಬಿನಕ್ಕಿಂತ ಎತ್ತರಾಗಿ ಕಬ್ಬಿಗೆ ಗಾಳಿ ಬೆಳಕು ಸರಿಯಾಗಿ ದೊರಕದ ಕಾರಣ ಕಬ್ಬಿನಲ್ಲಿ ಒಳಗೆ ಕಬ್ಬಿನಕ್ಕಿಂತ ಗಿಡ್ಡು ಬರೋದು. ಅಂದರೆ ಹೆಸರು, ಉದ್ದು, ಅಲಸಂದಿ, ಕಡಲೆ ಇಂಥವುಗಳನ್ನು ಹಸಿರೆಲೆ ಗೊಬ್ಬರ ಮಾಡೋದ್ರಿಂದ ನಮಗೆ 30ರಿಂದ 40 ದಿವಸಕ್ಕೆ ಅದು ಮುರಿಯೋದ್ರಿಂದ ಒಳ್ಳೆಯ ಹಸಿರೆಲೆ ಗೊಬ್ಬರ ಆಗ್ತದೆ. ಅದು ಡೆಂಚೆ ಸೆಣಬು ಹಾಕಿದರೆ ಕಬ್ಬಿನಕ್ಕಿಂತ ಎತ್ತರ ಬಂದು ಕಬ್ಬಿನಲ್ಲಿ ಮರಿ ಬರಲು ಹಾಗೂ ಏಳಲು ತೊಂದರೆ ಆಗುವ ಕಾರಣ ಕಬ್ಬಿನಕ್ಕಿಂತ ಗಿಡ್ಡ ತಳಿಗಳು ಕಡ್ಲೆ ಇಂಥವು ಹಾಕ್ತೀವಿ. ಡ್ರಿಪ್ ಪೈಪನ್ನು ಹೊರಗೆ ತೆಗೆಯೋ ಕಾರಣ ಇಲ್ಲ. ಅದೇ ಅದಿಸಿ ಕಬ್ಬಿನ ಗರಿ ಮೇಲೆ ಈ ಥರ